ನಿನ್ನೆ ರೋಡ್ ರೇಜ್ಗೆ ಕೊಲೆ ಆಗಿದೆ. ಇವತ್ತು ರೋಡ್ ರೇಜ್ಗೆ ಕೊಲೆಯ ಯತ್ನ ಆಗಿದೆ. ರಸ್ತೆಯಲ್ಲಿ ಬೈಕ್ ಟಚ್ ಆಗಿದ್ದಕ್ಕೆ ತಲೆ ಓಪನ್ ಮಾಡಿದ್ದಾರೆ ನೋಡಿ ದುಷ್ಕರ್ಮಿಗಳು. ನಿನ್ನೆ ಬೆಳಗ್ಗೆ ಪುಟ್ಟೇನಹಳ್ಳಿ ಬಳಿಯಿಂದ ಕಚೇರಿಗೆ ಬಂದಿರುವಂಥದ್ದು ಟೆಕ್ಕಿ ಪ್ರತೀಕ್. ನಿನ್ನೆ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ರೋಡ್ ರೇಜ್ಗೆ ಕೊಲೆ ಆಗಿರುತ್ತೆ. ಇವತ್ತು ರೋಡ್ ರೇಜ್ಗೆ ಕೊಲೆ ಯತ್ನ ಆಗಿದೆ. ರಸ್ತೆಯಲ್ಲಿ ಬೈಕ್ ಟಚ್ ಆಗಿದ್ದಕ್ಕೆ ತಲೆ ಓಪನ್ ಮಾಡಿದ್ದಾರೆ ದುಷ್ಕರ್ಮಿಗಳು. ನಿನ್ನೆ ಬೆಳಗ್ಗೆ ಪುಟ್ಟೇನಹಳ್ಳಿ ಬಳಿಯಿಂದ ಕಚೇರಿಗೆ ಬಂದಿರ್ತಾರೆ ಟೆಕ್ಕಿ ಪ್ರತೀಕ್. ನಿನ್ನೆ ಬೆಳಗ್ಗೆ 11:30 ವೇಳೆಗೆ ಕೆಲಸಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಪ್ರತಿಷ್ಠಿತ ಕಂಪನಿಯಲ್ಲಿ ಗೇಮ್ ಡೆವಲಪರ್ ಆಗಿದ್ದಾರೆ ಪ್ರತೀಕ್ ಅವರು. ಬೈಕ್ ಟಚ್ ಆಗಿದ್ದಕ್ಕೆ ಕೀಯನ್ನು ಕಿತ್ಕೊಂಡು ಇಬ್ಬರಿಂದ ಪ್ರತೀಕ್ಗೆ ಹಲ್ಲೆಯನ್ನು ಕೂಡ ಮಾಡಲಾಗಿದೆ. ಘಟನೆಯ ಬಳಿಕವಾಗಿ ಗಾಯಾಳು ಪ್ರತೀಕ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಆ ಬಳಿಕವಾಗಿ ರಕ್ತಸಿಕ್ತವಾಗಿ ಬೈಕ್ನಲ್ಲಿ ಠಾಣೆಗೆ ಬಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಇಬ್ಬರು ಅಪರಿಚಿತರ ವಿರುದ್ಧವಾಗಿ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಜಸ್ಟ್ ಒಂದು ಚಿಕ್ಕ ಮ್ಯಾಟರ್ ಅಷ್ಟೇ, ಸ್ವಲ್ಪ ಬೈಕ್ ಟಚ್ ಆಯಿತು ಅನ್ನುವಂತಹ ಕಾರಣಕ್ಕೆ ನೋಡಿ ತಲೆನೇ ಓಪನ್ ಮಾಡಾಕ್ಬಿಟ್ಟಿದ್ದಾರೆ. ರಕ್ತ ಸುರಿತಾ ಇರುತ್ತೆ, ರಕ್ತ ಸುರಿತಾ ಇದ್ರು ಕೂಡ ಬಂದು ಹಂಗೆ ಠಾಣೆಗೆ ಅವರು ದೂರನ್ನು ಹಿಂಗಾಯ್ತು ನೋಡಿ ಸರ್ ಅಂತ ಹೇಳಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. And he kept being aggressive. So I was on my way to the office morning around 11:20. I took a lane which is next to the Empire Hotel, JP Nagar 5th phase. That's my usual route every day. So one random local guy, he was coming from the other side and he just took a turn out of nowhere randomly and both our vehicles crashed, which is fine, like that's okay. I told him to let me go because I was getting late for my office. He took my bike keys, he kept it with him and he kept being aggressive with me. See sir, I'm not even local from here, and if these local guys, they behave like this, they behave aggressively. He also got some support from the other local guys who were present there. So if this is their behavior, it will be very difficult for us to like maintain a good relationship going forward, because it's really tough. And all I ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಲ್ಲ ಆಗಿರುವಂತಹ ಪ್ರಕರಣ ಇದು. ಈ ಸಂಬಂಧವಾಗಿ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿರುವಂಥದ್ದು, ಹಲ್ಲೆ ನಡೆಸಿದವರ ವಿರುದ್ಧವಾಗಿ ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನು ನಿನ್ನೆ ಬೆಳಗ್ಗೆ ಸುಮಾರು ಒಂದು 11:30 ಸುಮಾರಿಗೆ ಪ್ರತೀಕ್ ಅನ್ನುವಂತಹ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ಅವರು ಬೈಕ್ನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಬೈಕ್ನಲ್ಲಿ ಬಂದಂತಹ ಇಬ್ಬರು ಯುವಕರು ಬೈಕ್ ಟಚ್ ಆಗಿದೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗಿದೆ. ಆದರೆ ಪ್ರತೀಕ್ ಕೂಡ ಸಾರಿಯನ್ನು ಕೇಳಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದೆ ಯುವಕರು ಫಾಲೋನ ಮಾಡಿಕೊಂಡು ಹಿಂಬದಿಯಿಂದ ಬೈಕ್ಗೆ ಗುದ್ದಿದ್ದಾರೆ. ಬೈಕನ್ನು ಗುದ್ದಿದ ನಂತರ ಕೂಡ ಸಾರಿಯನ್ನು ಕೇಳಿದ್ರು ಕೂಡ ಇವರು ಕೀಯಿಂದ ಹಲ್ಲೆಯನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಸಿಕ್ಕ ವಸ್ತುವಿಂದ ತಲೆಗೆ ಮತ್ತು ಮುಖಕ್ಕೆ ಹಲ್ಲೆ ಮಾಡಿರುವಂತದ್ದು. ಅದರ ಪರಿಣಾಮವಾಗಿ ಅವರ ತಲೆಯಲ್ಲಿ ಗಾಯವಾಗಿದ್ದು ರಕ್ತಸ್ರಾವವಾಗಿದೆ. ಆದರೂ ಕೂಡ ಅವರು ಯಾರು ಸಹಾಯಕ್ಕೆ ಬರದೆ ಅಲ್ಲಿದ್ದಂತ ಸ್ಥಳೀಯರು ಕೂಡ ಈತನ ವಿರುದ್ಧವೇ ಕೂಡ ಅವಾಚ್ಯವಾಗಿ ಬೈದಿದ್ದಾರೆ ಅಂತ ಹೇಳಿ ಆತ ಒಂದು ದೂರನ್ನು ಕೊಟ್ಟಿದ್ದಾರೆ. ಸದ್ಯ ಪ್ರಥಮ ಚಿಕಿತ್ಸೆಯನ್ನು ಪಡೆದುಕೊಂಡು ಬಂದು ಅದಾದ ಬಳಿಕ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಕೂಡ ಅವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. 2 ದಿನಗಳ ಹಿಂದೆ ಒಂದು ರೇಡ್ ರೇಸ್ ಪ್ರಕರಣದಲ್ಲಿ ಇದೇ ರೀತಿಯಾದಂತಹ ಒಂದು ಕೊಲೆ ಕೂಡ ಆಗಿತ್ತು. ಇವತ್ತು ಪೊಲೀಸ್ ಠಾಣೆ ನಿನ್ನೆ ಕೂಡ ಇದೇ ರೀತಿಯಾದಂತಹ ಒಂದು ಹಲ್ಲೆ ಆಗಿದೆ. ಹಲ್ಲೆಯ ಪರಿಣಾಮವಾಗಿ ಪ್ರತೀಕ್ ಅವರು ತೀವ್ರವಾಗಿ ಗಾಯಗೊಂಡಿರುವಂತದ್ದು. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಆ ಆರೋಪಿಗಳು ಯಾರು ಇರಬಹುದು ಅಂತೇಳಿ ಸಿಸಿಟಿವಿಗಳ ಒಂದು ಪರಿಶೀಲನೆ ಕೂಡ ತೊಡಗಿರುವಂತಹದ್ದು. ಸದ್ಯ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದಲ್ಲ ಒಂದು ಈ ರೀತಿಯಾದಂತಹ ಪ್ರಕರಣಗಳು ಆಗ್ತಾ ಇದ್ರು ಕೂಡ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರಾ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿರುವಂತಹದ್ದು ಕುಸುಮ.